ನಮಸ್ತೆ. ಭಾಳ ಏನು ಸೀರೆಗಳು ಉಳ್ದಿಲ್ರಿ, ಎಲ್ಲ ಸಿಂಗಲ್ ಪೀಸ್ ಉಳ್ದವ. ಎಲ್ಲನೂ ಕೂಡ ಕಡಿಮೆ ರೇಟಿಗೆ ಕೊಟ್ಟು ಎಲ್ಲನೂ ಕೂಡ ಸೇಲ್ ಆ್ಯಂಡ್ ಕ್ಲಿಯರ್ ಮಾಡಕತ್ತೀನಿ. ಬೇಗ ಬುಕ್ಕಿಂಗ್ ಮಾಡ್ಕೊರಿ. ಈ ಸೀರೆ ಅಂತೂ ಕಲರ್ ಅಂತೂ ಡೈರೆಕ್ಟಾಗಿ ನಾನು ನೋಡ್ತಾ ಹೇಳ್ತಾ ಇದ್ದೀನಿ, ಸೂಪರ್ ಐತಿ. ಶಾರ್ಟ್ ಮಂಗಲಸೂತ್ರ ಫ್ರೀ ಐತಿ ಈ ಸಾರಿ ಜೊತೆಗೆ. ಇದು ಕೂಡ ಅಷ್ಟೇ ಫ್ರೆಂಡ್ಸ, ಸಾಫ್ಟ್ ಅಂದ್ರೆ ಸಾಫ್ಟ್ ಐತ್ರಿ. ಪ್ಯೂರಲ್ಲಿ ನೀವು ಯಾವ ಥರ ನೋಡ್ತಿರೋ ಅದೇ ಥರನೇ ಬಾರ್ಡ್ರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಅದೇ ಥರನೇ ಕಾಣಿಸ್ತೈತಿ. ಯಾರಿಗೆ ಬೇಕು ನೋಡ್ರಿ, ಇದು ಬನಾರಸಿ ನೋಡ್ರಿ, ಮಡಿ ಟೈಪ ಕಾಣಿಸ್ತೈತಿ ಈ ಸೀರೆ. ಈ 3 ಸೀರೆಗಳಿದೆ ನೋಡ್ರಿ, ಇದ್ರ 3 ಜೊತೆಗೂ ಕೂಡ ನಾನು ಇಯರಿಂಗ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಅಂತೂ ಶುರು ಮಾಡತ್ತೀನಿ. ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಪಾರ್ಸಲ್ ಅದ ಅಂತೇಳಿ ತೊಗೊಂಡು ಈಗ ಪೋಸ್ಟಿಗೆ ಹೊಂಟೀನಿ. ಹೋಗೋಣ ಅಂತ ಬರ್ರಿ. ಈಗ ನನ್ನ ಮಗನ ಕರ್ಕೊಂಡು ಹೊಂಟೀನಿ ನೋಡ್ರಿ. ಈಗ ಬ್ಯಾರಲ್ ತುಂಬೈತಿ, ಅದ್ರ ಜಿಗ್ದಾಡ್ತಾನ ಹೋಗಿ ಬರುತ್ತಾನ. ನೀರು ಹೊಲ್ಸಾತಾವು, ಸುಮ್ಮನೆ ಯಾಕೆ ರಿಸ್ಕ್. ಮ್ಯಾಗೂ ಅವನಿಗೆ ತಲೆ ಮ್ಯಾಗ ರೂಮಲ್ಲಾರ ಕಟ್ತೀನಿ ಅಂದ್ರೆ ನಾ ಯಾಕತ್ತ ನಾವು ಅಲ್ಲಂತ ಅವ್ನಿಗೆ ಸಿಗಿರಾಗತ್ತಂತ. ಬಿಡು, ನಾಯಿ ನೋಡೋಣ, ನಾಯ್ಕಿನ ಆತಕ್ಕ ನೋಡ್ರಿ. ನಡಿ, ಇಲ್ಲಿ ಬಂದರೂ ಸುಮ್ಮ ಕುಂದ್ರಲ್ಲ ನೋಡ್ರಿ. ಇಲ್ಲಿ ಗಸರಗುಂಡಿ ಥರ ಆಡಕತ್ತಾನ ಇಲ್ಲಿ ಪ್ಯಾಂಟಣಿಗೆ ಮ್ಯಾಗ. ಸೊ ಸ್ಲಿಪ್ ತೊಗೊಂಡಿನ್ರಿ, ಪಾರ್ಸಲ್ ಹಾಕಿ ಹೋಗೋಣ ಬರ್ರಿ. ಮೆಟ್ಲು ಭಾಳ ಎದಿ ಮ್ಯಾಗ ಆತವ್ರಿ ಇವು. ತಳಗಿಲ್ಲ, ಇದು ಒಂದು ಅಂತಸ್ ಮ್ಯಾಗ ಐತಿ. ಇಲ್ಲಿನೂ ಸುಮ್ಕೊಂಡ್ರಲ್ಲಿ ಕಿಡಿಬಿಡಿ ಕೃಷ್ಣ ಎಲ್ಲಿ ಹೋದ್ರೆ ಕೃಷ್ಣನ ಕೆಲಸ ಬಿಡೋದೇ ಇಲ್ರಿ ಇವು. ಆಗ ಹಂಗೆ ಮಾಡಬೇಡ, ಬಿದ್ದಂದ್ರಗ ಬಾನ್ ಹಲ್ಲು ಒಂದು ಉಳಲ್ಲ ನೋಡು. ಎಣ್ಣೆ ಕಿಸ ಇಟ್ಕೊರಪ್ಪ, ಚಂದಾಗಿ ಇಟ್ಕೊಂಡು ನೋಡ ಮಡಿಸಿ. ಒಳಗತ್ತೆ ಇಟ್ಕೊ, ಮತ್ತೆ ಬಿದ್ದಿತ್ತು. हां त्याला कळतं पडलं दे इकडं. काय पडल्यावर कस्टमरला नको पाठवायचं, कधी भेटते काय म्हणून. पडल्यावर काय होते म्हणल्यावर ते पावती असते. पावती आपण पोस्टला टाकलं म्हणून पावती असते. ನಡ್ಕೋತ ಮತ್ತೆ ಹೋಗೋದು ನೋಡ್ರಿ, ಪಾಯ್ ಮಾಡ್ಕೋತ. ಹಾಂ काय स्वतः चालते. स्वतः लिहिते की हे पावती. ते ಕಂಪ್ಯೂಟರ್ असते, ಕಂಪ್ಯೂಟರ್चं ಆಟೋಮೆಟಿಕ್ असते. ಎಲ್ಲ ವಿಚಾರಬೇಕ್ರಿ ಅವನಿಗೆ, ಎಲ್ಲ ತಿಳ್ಕೊಳೋ ಕ್ಯೂರಿಯಾಸಿಟಿ ಅವನಿಗೆ. पावती इतको पिशवी कुठे जा ನೋಡ್ರಿ. ಪಿಶ್ವಿ ಕೈಯಾಗ ಕೊಟ್ಟಿನಿ, ನನಗೂ ನೆನಪಿಲ್ಲ, ಹಂಗೆ ಓಡ್ ಬರ್ಕತ್ತೀನಿ. ಓಡ್ ತೊಂಬೋಗಿ ಪಟ್ಟ ತೆಲಿಟಿ. ಶೆಪ್ಪ ಕೈತಾ ಚಾನೇ ಅದಿ. ರಾಜ ಅಲ್ಲಿ ಆನ್ಲೈನ್ ಪೇ ಮಾಡಿದ್ದೀನಿ ರೀ ನಾನು. ಬಿಲ್ದು ಹಿಡ್ಕೊರಪ್ಪ ಅಂತ ಕೊಟ್ಟೆ, ನನಗೂ ತಲೆಗೆ ಇಲ್ಲ ತಾಳಿಗೆ ಹಾಕ್ನ್ಯಾಗ. ಮತ್ತೆ ಹೋಗೋದು ನೋಡ್ರಿ ಸದ್ಯಕ್ಕೆ. ಅಯ್ಯಯ್ಯೋ ಬಿಸಿಲ ಈ ಟೈಮ್ದಾಗ ರೋಡ್ನಾಗ ಕೆಲಸ ಮಾಡೋರು ಗಟ್ಟಿರಿ, ಗ್ರೇಟ್. ಅವ್ರಿಗೆ ದೇವ್ರು ಆರೋಗ್ಯ ಕೊಡ್ಲಿ ಅಂತೀವಿ ನೋಡ್ರಿ. ಎಲ್ಲರೂ ಮನುಷ್ಯನೇ ಅಲ್ಲ, ನಾವು ಇಟ್ಟಕೋಸ್ ಯಪ್ಪ ಅಂತೀವಿ. ಪಾಪ ಎಷ್ಟೋ ಜನ ಬಿಸಿಲಾಗ ಕೆಲಸ ಮಾಡೋರು ಇರ್ತಾರೆ ರೀ. ಅವರಿಗೆಲ್ಲ ಗ್ರೇಟ್ ಅಂತ ಅನ್ಬೇಕು ನೋಡ್ರಿ. ನಡೀರಿ ಹೋಗೋಣ ಮನೆಗೆ. ಅಲ್ಲಿಂದ ಬಂದುಬಿಟ್ಟೆ ನಾ ಮುಕ್ಕೊಂಬಿಟ್ಟೆ ನೋಡ್ರಿ. ಹುಡುಗರು ಲಗುಟನೆ ಎದ್ದಿರ್ತಾರ, ಅವರು ಕೂಡ ಮುಕ್ಕೊಂಡ್ರು. ಈಗ ಸಂಜೆ ಆಗೈತಿ. ಹೆಂಗಂದ್ರೆ ಈಗ ಚಾದು ಹಂಬ್ಲಾಗಕತ್ತೈತ್ರಿ. ಮುಂಜಾನೆ ತರಿಸಿದ್ರೆ ಬಿಡು ಹಾಲು ಅಂತ ಅನ್ಕೊಂಡಿದ್ದೆ, ಬಟ್ ಚಹಾ ಕುಡಿಲಿಕ್ಕಾದ್ರೆ ತಲೆನೋವು ಶುರು ಆಗ್ಬಿಡ್ತೈತಿ. ಅದು ಮನಸ್ಸಿನಾಗ ಅಯ್ಯೋ ಚಹಾ ಕುಡ್ದಿಲ್ಲಪ್ಪ, ತಲೆನೋವು ಅಂತ ಅನ್ಕೋತ ಬರೀ ಅದು ಬ್ಯಾಡ ಅಂದರೂ ಕೂಡ ನಾ ಎಷ್ಟದನ್ನ ಇಗ್ನೋರ್ ಮಾಡಿದ್ರು ಅದೇ ವಿಚಾರ ಬರ್ತೈತಿ. ಬೇಡ ಕಡೆ ಸುಮ್ಮನೆ ಯಾಕೆ ಬೇಕಾಗೈತೆ ಅಂತೇಳಿ ಮತ್ತೆ 20 ರೂಪಾಯ್ದು ಹಾಲು ತರಿಸೀನಿ ರೀ. ಇವತ್ತೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. 20 ರೂಪಾಯ್ದು ಹಾಲು ತರಿಸೀನಿ, 2 ದಿನ ಆಯ್ತು ರೀ. ಈಗ ಸ್ವಲ್ಪ ಖರ್ಚು ವೆಚ್ಚ ಅದೆಲ್ಲ ಕೂಡ ನೋಡ್ಕೊಂಡು ಮಾಡ್ಕೋಬೇಕಲ್ರಿ. ಹಾಗಾಗಿ ಒಂದು ಸ್ವಲ್ಪ ಈ ಸದ್ಯಕ್ಕಿನ ಚಾಕ, ಬೆಳಿಗ್ಗೆ ಚಾಕ ಅಂತೇಳಿ 2 ಭಾಗ ಮಾಡಿಕೊಟ್ಟೀನಿ. ಸ್ನೇಹಿಗೆ ಚಾಕ್ ಇಡಕತ್ತಾಳ. ಪಿಲು ಚೋಡ ತೊಗೊಂಬೋಗಿ ಒಂದು ತಾಟ್ನ್ಯಾಗ ನೋಡ್ರಿ. ಚೂಡ ಮಾಡಿಟ್ರ ಸಂಜೆ ಮಾಡಿ ಚೂಡ ಮಸ್ತ್ ಅಂತ ಅನ್ನಿಸ್ತದ. ಸ್ವಲ್ಪ ಮಾಡೀನಿ ರೀ, ನಾನು ಭಾಳ ಮಾಡೋಕ್ಕೆ ಹೋಗಿಲ್ಲ ಅಂದ್ರೂ ಅಷ್ಟಾದರೂ ಈಡಾತ ನೋಡ್ರಿ. ಇಲ್ಲೇ ಕೂತೀನಿ ಸದ್ಯಕ್ಕೆ. ಸ್ನೇಹದವ್ರ ಮುಂದೆ ಪಚ್ಚಾಳ
ಆಕಿನ ಮಾಡಾಕತ್ತಾಳ್ರಿ. ಚಲೋ ಇನ್ನು ಉಲ್ಟಾ ಮಕ್ಕಳಿಗೆ ಆ ಥರದ್ದೆಲ್ಲ ಹಚ್ಚೋದು ಏನು ಅವ್ರಿಗೇನು ಒಜ್ಜಿ ಒಲವೇನು ಇರಂಗಿಲ್ಲ ರೀ ಫ್ರೆಂಡ್ಸ. ನಾವೇ ಮಕ್ಕಳು ಕುತ್ಕೊಂಡು ಹಾಳು ಮಾಡ್ತೀವಿ ನಿಜ ಹೇಳ್ಬೇಕಂದ್ರೆ. ಅಯ್ಯೋ ನನ್ನ ಮಕ್ಕಳು ಹೈರಾಣ ಆಗ್ತಾರೆ, ಅಯ್ಯೋ ನನ್ನ ಮಕ್ಕಳು ಇದು ಮಾಡ್ಕೋತಾರೆ ಅಂತೇಳಿ ಮಾಡೋದು ಮಕ್ಕಳಿಗೆ ರೂಢ ಇತ್ತಪ್ಪ ಅಂದ್ರೆ ಎಲ್ಲೋದ್ರೂ ಬದುಕ್ತಾರೆ ರೀ. ಇವಾಗ ನಾವು ಕೂಡ ಅಷ್ಟೇ ಸಣ್ಣವರಿದ್ದ ನಾವು ಎಷ್ಟೆಲ್ಲ ಇದು ಮಾಡ್ಕೋತಿದ್ವಿ. ನಮಗೆ ನಮ್ಮ ಅವರು ಮಂದಿ ಹೊಲ ಕೂಲಿಗೆ ಅದಕ್ಕೆ ಈ ಥರ ಹಚ್ಚಿಲ್ಲ. ಆದರೆ ಮನೆಯೊಳಗನೆ ಎಲ್ಲಿ ಹೋದ್ರೂ ಕೂಡ ಯಾರ ಮನೆಗೆ ಹೆಂಗಿರಬೇಕು, ಕೆಲಸ ಕೈಯಾಗಿ ತೊಗೋಬೇಕು, ಸುಮ್ಮ ಕುಂದ್ರಬಾರ್ದು, ಈ ಥರದ್ದೆಲ್ಲ ನಾವು ಕಲ್ತಿರೋದ್ರಿಂದನೇ ನಾವು ಎಲ್ಲಿ ಹೋದ್ರೂ ಕೂಡ ನಾವು ಹೌದು ಅನ್ಸ್ಕೊಂಡು ಬರ್ತೀವಿ ನೋಡ್ರಿ. ಏನೇವೋ ಅನ್ಸ್ಕೊಂಡ್ ಬರೋಂಗಿಲ್ಲ. ಹಂಗೆ ನಮ್ಮ ಮಕ್ಕಳು ಹಂಗೆ ಇದೇನೇವೋ ದೊಡ್ಡದಾಗೈತಿ, ಏನೋ ಒಂದು ಕೆಲಸ ಕೈಯಾಗಿಡಲ್ಲ ನೋಡ್ರಿ. ನೀವು ಹಳ್ಳಿ ಕಡೆ ಹೋದ್ರೆ ಸಿಟಿಯನ್ ಮಕ್ಳಿಗೆ ಎಷ್ಟು ಹೆಸರು ಇಡ್ತಿರ್ತಾರ. ಸಿಟಿ ಇರಲಿ ಹಳ್ಳಿ ಇರಲಿ, ನಾವು ನಮ್ಮ ಮಕ್ಕಳನ್ನ ಹೆಂಗೆ ಬಳಸ್ತೀವಿ ಹಂಗೆ ಬೆಳಿತಾರೆ. ಇದನ್ನ ತಪ್ಪ ಸರಿಯಾ ನನಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಚಹಾ ಕುಡ್ದು ಚಹಾ ಚೂಡ ತಿಂದು ಚೂಡ ತಿಂದು ಚಹಾ ಬಿಸ್ಕಿಟ್ ತಿಂದ ನೋಡ್ರಿ. ಉಳ್ಳಾಗಡ್ಡೆ ಯಾಕೆ ಸ್ವಲ್ಪ ಸಪ್ಪಾಗಿದ್ದು ಹಂಗಾಗಿ ಸೈಡಿಗೆ ತೆಗೆದೆ ಹಿಟ್ಟು ನಾದಕತ್ತೀನಿ ರೀ. ಸದ್ಯಕ್ಕೆ ಕೆಳಗಡೆ ಈ ಥರ ಅರ್ಬಿ ಹಾಕೊಂಡ್ರೆ ಚಲೋ ರೀ. ಇಲ್ಲಿಕಂದ್ರೆ ಕೆಳಗೆ ಒಂಥರ ಕಲಿ ಕುಂತ್ಬಿಡ್ತಾನೆ ಎಲ್ಲ ಇದಕ್ಕೆ ಬಂಡಿಗಳಿಗೆ. ಇಲ್ಲೇ ಹಿಟ್ಟು ನಾದಿಡ್ತೀನಿ ರಾತ್ರಿ ಅಡುಗೆಗೆ ರೀ. ಇದು ಚಪಾತಿಗೆ ಒಮ್ಮೆ ನಾದನ ಮಾಡಿದ್ರೆ ಬೇಷ್ ಆಗಂಗಿಲ್ಲ ರೀ ಫ್ರೆಂಡ್ಸ್. ಅದಕ್ಕಂತೇಳಿ ಈಗ ನಾದಿಟ್ಟನೆ ಅಂದ್ರೆ ಒಂದು ಅರ್ಧ ತಾಸು ನೆನಿಲಿ ಚಪಾತಿ ಮಸ್ತ್ ಅಕ್ಕೋ. ಇವಾಗ ಗಲಾಟೆ ಎಬ್ಸೇನ್ರಿ, ಇಲ್ಲಿ ಕುಂದ್ರಸೀನಿ. ಆಕಿ ಆರಾಮ್ದಾಗ ಕೂತಾಳ. ಹಿಟ್ಟಂತೂ ನಾದೇನಿ ಸದ್ಯಕ್ಕೆ. ಇದ್ರ ಮ್ಯಾಗ ಮುಸ್ತೀನಿ ರೀ. ಕೈ ತಕ್ಕೊತೀನಿ ಈಗ. ಹಾಗೇನೆ ಈ ಕಡೆ ತೊಗರಿಬೇಳೆ ಕುದಿಯಕ್ಕೆ ಇಟ್ಟಿನಿ ರೀ. ಉದ್ರಿಬೇಳೆ ಮಾಡಿದ್ರೆ ಆಯ್ತು ಪಲ್ಯಕ್ಕಂತೇಳಿ. ಅದ್ರ ಮ್ಯಾಗ ಮುಚ್ಚಿದ್ದೆ ಅಂದ್ರೆ ತಾನೇ ನೆನಿತದ್ರಿ ಅದು. ಇಲ್ಲಿ ನೋಡ್ರಿ ಈಗ ಪಲ್ಯ ಮಾಡಾತೀನಿ. ಉದ್ರಿಬೇಳೆ ಮಾಡ್ತೀನಿ ರೀ. ಬೆಳ್ಳುಳ್ಳಿ ಕುಟ್ಟಿ ಹಾಕಿನಿ ಎಣ್ಣೆ ಒಳಗೆ. ಜೀರಿಗೆ ಸಾಸ್ಮಿ ಕುಟ್ಟಿದ ಬೆಳ್ಳುಳ್ಳಿ, ಒಂದು ಕಡ್ಡಿ ಕರಿಬೇವು ಹಾಕಿ ನೋಡ್ರಿ. ಉದ್ರಿಬೇಳೆ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಕೆಂಪಾಲಿ. ಇದು ಕೆಂಪಾದಾದ್ಮ್ಯಾಗ ಸ್ವಲ್ಪ ತೊಗರಿಬೇಳೆ ಏನು ಕುದಿಸಿಟ್ಕೊಂಡಿದ್ದು ನೋಡ್ರಿ, ಅದನ್ನ ಹಾಕ್ಬಿಡ್ತೀನಿ. ಪೂರಾ ಗಿಂಜಾಗ ಕುದಿಸಿಟ್ಕೊಂಡಿಲ್ರಿ. ಇದೊಂದು ಸ್ವಲ್ಪ ನೀರು ಇರಲಿ ಅಂದ್ರದು ಒಗ್ಗರಣೆ ಹಾಕಿ ಒಂದು ಒಗ್ಗಿ ಕುದಿಸ್ತೀನಲ್ಲ ಅದ್ರಕ್ಕೆ ಬರೋಬ್ಬರಿ ಲೆವೆಲ್ ಆಗುತ್ತೆ. ಅರಿಶಿನ ಪುಡಿ ಹಾಕ್ತೀನಿ. ಹಾಗೇನೆ ಮಸಾಲೆ ಖಾರನ ಹಾಕೊಂಬರಿ. ಕೆಂಪು ಖಾರನ ಹಾಕ್ಕೋಬೋದು, ಮಸಾಲೆ ಖಾರನೂ ಹಾಕ್ಕೋಬೋದು, ಜೊತೆಗೆ ಇದನ್ನು ಹಾಕ್ಕೋಬೋದು ರೀ, ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ಚಲೋ ಆಗುತ್ತೆ ರೀ ಯಾವ್ದು ಹಾಕ್ಕೊಂಡ್ರು. ಒಂದು ಕೈಯ ಕ್ಯಾಮ್ರಾ, ಒಂದು ಕೈಯ ಕೆಲಸ ನಡೆದದ್ದು ನೋಡ್ರಿ ನಂದಂತ್ರೂ ಸದ್ಯಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಉಪ್ಪು ನೋಡ್ತೀನಿ ಆಮೇಲೆ ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರೆ ನೋಡಿ ಹಾಕೋತೀನಂತ. ಹೀಗೆಲ್ಲ ಮಿಕ್ಸ್ ಕೊಟ್ಕೋಣ. ಗ್ಯಾಸ್ ಏನು ಹೋಗುತ್ತಾ ಮಾಡ್ತಾ ಫ್ರೆಂಡ್ಸ್. ಗ್ಯಾಸಿಂದ ಯಾಕೆ ಸ್ವಲ್ಪ ಡೌಟ್ ಬರಕತ್ತದ. ಇಲ್ಲಿ ಹುಂಚಿ ನೆನೆ ಇಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಹುಂಚಿ ಹಾಕ್ಬಿಟ್ನಿ ಅಂದ್ರೆ ಬೇಷ್ ಆಗುತ್ತೆ ರೀ. ಅಂದ್ರೆ ಈಗ ಬ್ಯಾಸ್ಗೆ ಆಗಲ್ಲ, ಈಗ ರಾತ್ರಿ ಮಾಡಾಕತ್ತೀನಿ. ಸ್ವಲ್ಪ ಉಳಿದ್ರೂ ನಾಳೆ ಊಟ ಮಾಡ್ಕೋಬೋದು. ನಾನು ಯಾವುದೇ ಅಡುಗೆ ಆಗಲ್ಯಾಕ ಫ್ರಿಜ್ನಾಗ ಇಡೋದು ಕಡಿಮೆ ರೀ. ಸಾಕು. ಒಂದು ಉಗಿ ಕುದಿಲ್ರಿ. ಇದು ಕರಿಬೇವು ಕೊತ್ತಂಬರಿ ಇತ್ತಂದ್ರೆ ಮ್ಯಾಗ ಉದುರಿಸ್ಬೋದು. ಮತ್ತು ಮಸಾಲೆ ಇತ್ತಂದ್ರೆ ಹಾಕ್ಕೋಬೋದು. ಬೆಸ್ಟ್ ಆಗುತ್ತೆ ರೀ. ಸಾಕ್ರಿ ಇಷ್ಟೇ ಸಿಂಪಲ್ ಉದ್ರಿಬೇಳೆ ನೋಡ್ರಿ. ನಮ್ಮದು ಹಿಟ್ಟನ್ನು ಕೂಡ ಮಸ್ತ್ ನೆಂದೈತ್ರಿ. ಹಿಟ್ಟು ನೆಂದೈತಿ. ಇದನ್ನು ಈ ಕಡೆ ಶಿಫ್ಟ್ ಮಾಡಿ ಚಪಾತಿ ಮಾಡ್ತೀನಿ. ಚಪಾತಿ ರೆಡಿ ಅದು ನೋಡ್ರಿ ಫ್ರೆಂಡ್ಸ್. ಮೆತ್ತಗೆ ಚಪಾತಿ ಮಾಡೀನಿ ರೀ. ಭಾಳ ಜನ ಚಪಾತಿ ಬಗ್ಗೆನೇ ಹೇಳ್ತಿರ್ತೀರಿ, ಚೆನ್ನಾಗಿ ಮಾಡ್ತೀರ ಅಂತೇಳಿ. ಉದ್ರಿಬೇಳೆ ಪಲ್ಯ. ಹುಡುಗರ್ದು ಹೋಮ್ವರ್ಕ್ ಆಗೈತ್ರಿ, ಉಂಡ್ಬಿಡ್ತೀವಿ ಪಟ ಪಟ. ಮಾವರು ನೋಡ್ರಿ ಗುಡಿಗೆ ಹೋಗಿ ಬಂದರು. ಹಾಲು ಮೊಸರು ತೊಗೊಂಬಂದ್ರು ನೋಡ್ರಿ. ಹುಡುಗರು ಶಾಲೆಗೆ ಹೋದ್ರು ನಮ್ಮವ್ರು. ಈಗ ಅವ್ರಿಗೆ ಎಬ್ಬಿಸಿ ನೀರು ಕಾಯಿಸಿ ಅವ್ರಿಗೆ ಜಾಗ ಮಾಡಿಸಿ ರೆಡಿ ಮಾಡಿಸಿ ಬುತ್ತಿ ಕಟ್ಟಿ
ಸಾಕ್ಸ್ ಬೂಟ್ ಹಾಕಿಸಿ ಮಾಡ್ಸೋದ್ರಾಗನೇ ರಿಕ್ಷಾ ಬಂದೇ ಬಿಡುತ್ತೆ ನೋಡ್ರಿ. ಹಂಗಾಗಿ ಅವ್ರು ಈಗ ಸ್ಕೂಲಿಗೆ ಹೋದ್ರು. ಈಗ ಮತ್ತೆ ಬೆಳಗ್ಗೆನೇ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಶೇರ್ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಖಂಡಿತವಾಗ್ಲೂ ಕೂಡ ಲೈಕ್ ಆದರೂ ಕೊಡ್ರಿ, ಸಪೋರ್ಟ್ ಮಾಡಿರಿ, ಅಷ್ಟೇ ಕೇಳ್ಕೊತೀನಿ ನೋಡ್ರಿ. ಪಿಲ್ಲು ಜಕ ಮಾಡೋಣ ಒಂದು ಸ್ವಲ್ಪ ನೀರು ಹಾಕಪ್ಪ ಅಂತಂದಿನಿ. ನೀರು ಹಾಕೇನ್ರಿ. ನೀವು ಸಾಯಂಕಾಲ ಒಂದು ಸ್ವಲ್ಪ ಹಾಕಿದ್ದ ನೀರು ಇಲ್ಲೇ ಅದಾವೆ ವಾಟಿಗಳು. ಈಗ ಜಕ ಮಾಡೋಣ ಒಂದು ಸ್ವಲ್ಪ ಹಾಕಪ್ಪ ನೀನು ಹಾಕೇನ. ಅವು ಗ್ಲಾಸು ವಾಟಿ ಎಲ್ಲ ಇಲ್ಲೇ ಇಟ್ಬಿಟ್ಟಿರ್ತಾನವ. ಇವನ್ನೆಲ್ಲ ತೊಗೊಂಡೋಗಿ ಈಗ ಸಿಂಕಿನಾಗ ಹಾಕ್ಬೇಕು ರೀ. ನೀರೊಂದು ಬಂದಿಲ್ಲ ರೀ. ನಾ ಕೆಲಸ ಮಾಡ್ಕೋಬೇಕಂದ್ರೆ ಹಾಸಿಗೆ ಇಟ್ಟೇನಿ. ಇಲ್ಲಿ ಪಿಲ್ಲೊಂದು ಒಗಿದ್ರೆ ಅಂತೇಳಿ ಗ್ಯಾಸ್ಕೆಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಬಾಂಡೆ ಬಿದ್ದಾವ. ನೋ ಕಮ್ಮಿಂಗ್ ನೀರಿನ 8 ಗಂಟೆಗೆ ಬರ್ತಾವೆ ರೀ. ಒಮ್ಮೊಮ್ಮೆ 9:00 ಬರ್ತಾವೆ, ಒಮ್ಮೊಮ್ಮೆ 9ಕ್ಕೆ ಬರ್ತಾವೆ, ಒಮ್ಮೊಮ್ಮೆ 7:30ಗೆ ಬಿಡೋದೈತೆ ರೀ ಟೈಮಿಂಗ. ಬಟ್ ಒಮ್ಮೊಮ್ಮೆ ನೀರು ಸ್ಟೋರೇಜ್ ಇರೋಂಗಿಲ್ಲ ಬೋರ್ನ್ಯಾಗ, ಹಾಗಾಗಿ ಲೇಟ್ ಆಗಿಬಿಡ್ತದೆ. ಮನೆ ಕೆಲಸ ಎಲ್ಲನೂ ಕೂಡ ಮಾಡಿ ಮುಗಿಸಿದೆ ನೋಡ್ರಿ. ಹಾಸಿಗೆನೂ ಕೂಡ ಹಿಂಡಿ ಹಾಕಿದ್ದೇನೆ ರೀ. ಪಿಲ್ಲದ್ದು ಒಂದು 2-3 ದಿವ್ಸಕ್ಕೆ ಒಗದು ಹಾಕಿದ್ನಿ ಅಂದ್ರೆ ನನಗೂ ಸಮಾಧಾನ ಆಗುತ್ತೆ. ಇಲ್ಲಿಗೆ ಸ್ಮೆಲ್ ಬಂದು ಅವನಿಗೂ ಕಂಫರ್ಟಬಲ್ ಆಗೋಲ್ಲ. ಮೈ ಚುಟ್ಟು ಅನ್ನಂಗಾಗಿ ಇನ್ಫೆಕ್ಷನ್ ಅಂದಂಗೆ ಆಗ್ಬಿಡ್ತಾ. ಮೊದಲು ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ಒಗದು ಹಾಕ್ಲೇಬೇಕು. ಎಲ್ಲ ಕಸ ಹುಡ್ಕೊಂಡು ಗ್ಯಾಸ್ಕೆಟ್ ಒರೆಸ್ಕೊಂಡು ಬಾಂಡೆಗಳು ತಿಕ್ಕೊಂಡೆ ಒಗ್ಯಾಣ ಹೊಕ್ಕೊಂಡೆ. ಹಾಗೆ ಹಾಸಿಗೆನೂ ಕೂಡ ಹಿಂಡಿ ಹಾಕಿ ಗಿಚ್ಚಲದೆಲ್ಲ ತಿಕ್ಕೊಂಡು ನೀರು ತುಂಬಿಟ್ಟೇನೆ ರೀ ಫ್ರೆಂಡ್ಸ. ನೀರು ತುಂಬಿಟ್ಕೊಂಡು ಈಗ ಸ್ನಾನ ಮಾಡ್ಕೊಂಡಿದ್ದೀನಿ, ಚಹಾ ಕುಡಿತೀನಿ. ಒಂದು 11 ಗುರುವಾರ ಸ್ವಲ್ಪ ರಾಯರ ಹೆಸ್ರ ಮ್ಯಾಗ ಉಪವಾಸ ಮಾಡ್ಬೇಕಂತ ಅಂದ್ಕೊಂಡಿನಿ. ಗೊತ್ತಿಲ್ಲ, ಏನೋ ಮಾಡ್ಬೇಕಂತ ಅನ್ಸಕತ್ತೈತಿ. ಸೊ ಹಾಗಾಗಿ ಏನೋ ಒಳ್ಳೇದಾಗುತ್ತಾ ಅಂಥೇಳಿ ಒಂದು ಪಾಸಿಟಿವ್ ಹೋಪ್ನೊಳಗನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆಗೆ ಹೆಂಗೆ ರೀ ಉಪವಾಸ ಮಾಡಿದ್ರೆ ಅವಲಕ್ಕಿ, ಸೂಸ್ಲಾ, ಉಪ್ಪಿಟ್ಟು, ಚೂಡ ಈ ಥರ ಎಲ್ಲ ತಿಂತಾರೆ. ಬಿಸ್ಕಿಟು, ಬ್ರೆಡ್ ಎಲ್ಲ ತಿಂತಾರೆ. ಸೊಲ್ಲಾಪುರ ಕಡೆ ಬರೀ ಸಾಬುದಾನಿ ಅಷ್ಟೇ ತಿಂತಾರೆ. ಸಾಬುದಾನಿ, ಬಗಾರ ಈ ಥರ ತಿಂತಾರೆ. 1 ಟೈಮ್ ಊಟ ಕೂಡ ಮಾಡ್ತಾರೆ. ಆ ಪದ್ಧತಿ ಮಾಡ್ತೀನಿ, ಈ ಪದ್ಧತಿ ಮಾಡ್ತೀನಿ, ಏನು ಮಾಡ್ತೀನಿ ಒಟ್ಟು ಗೊತ್ತಿಲ್ಲ. ಒಟ್ಟು ಮಾಡ್ಬೇಕನ್ನೋದು ಮನಸ್ಸಿನಾಗ ಬಂದೈತಿ. ಹೆಂಗೆ ರಾಯರು ಕುಡಿಸ್ಕೊಡ್ತಾರೆ ಹಂಗೆ ಮಾಡಿದ್ರೆ ಆಯಿತು. ಆ್ಯಕ್ಚುಲಿ ರಾಯರು ಉಪವಾಸವನ್ನು ಸಹ ಏನು ಮಾಡಬೇಡ್ರಿ. ಅವ್ರ ಭಕ್ತಿಯಿಂದ ಒಂದು ತುಳಸಿ ಎಲೆ ಇಟ್ಟು ಪೂಜೆ ಮಾಡಿ ಮನಸ್ಸಲ್ಲೇ ನೀವು ಅಲಂಕಾರ ಮಾಡಿಕೊಂಡು ನೀವು ಆರಾಧನೆ ಮಾಡಿದ್ರೆ ರಾಯರು ಒಲಿತಾರಂತನೇ ರಾಯರು ಹೇಳ್ತಾರೆ. ಬಟ್ ಇರಲ್ಲಕ್ಕ, ನನಗೆ ಹೆಂಗಾಗುತ್ತೋ ಹಂಗೆ ಮಾಡ್ಬೇಕಂತ ಈ ಗುರುವಾರಲಿಂದ ಶುರು ಮಾಡಾಕತ್ತೀನಿ. ಈಗ ಚಹಾ ಮಾಡ್ಕೊತೀನಿ. ಮೊದಲ ಒಗ್ಯಾಣ ಒಣಕ್ಕೆ ಬಂದೀನಿ ರೀ. ಅವೆಲ್ಲ ಒಣಗಿದ ಮ್ಯಾಗ ತಕ್ಕೊಂಡು ಮತ್ತು ಆಮೇಲೆ ಏನೈತಿ ಇದನ್ನು ಹಾಸ್ಕಿನ ಇದು ಮಾಡ್ತೀನಿ. ಈಗ ನೋಡಿರಿ ಅದನ್ನೆಲ್ಲ ನೀರು ಜಾನಿದ ಮ್ಯಾಗ ಇಲ್ಲಿ ತಂದು ಹಾಕಿನಿ. ಅಂದ್ರೂ ಏನಾಗಿಷ್ಟು ನೀರು ಬಿದ್ದ ನೋಡ್ರಿ ಹಾಸಿಗೆವು. ಹಿಂಗತ್ತೆ ಹಾಕಿ ನೋಡ್ರಿ, ಸೈಡಿಗೆ ಆ ಕಡೆ ಬೀಳಂಗಿಲ್ಲ. ಹಿಂಗೆ ಇಳ್ಜಾರು ಮಾಡಿ ಹಾಕಿನಿ. ಇಲ್ಲೆಲ್ಲ ಅರಿಬೇದ ಅಂತೇಳಿ. ಈ ಬಿಸಿಲು ಐತ್ರಿ ಲಘು ಒಂದು ತಾಸ್ನಾಗ ನೋಡ್ರಿ ಹಾಕಿದ್ದು ಒಂದು ಅರ್ಧ ತಾಸ್ನಾಗ ಅರ್ಧಕ್ಕರ್ಧ ಒಣಗಿಬಿಟ್ಟವು. ಸೊ ಇವಾಗ ಏನೈತಿ ಒಣಗಿದ ಮ್ಯಾಗ ಹಸಿಗೆ ಹಾಕ್ತೀನಿ. ಬೊತ್ತಿಗೆ ಏನು ಕಟ್ಟಿದ್ನಿಪ್ಪ? ಚಪಾತಿ. ಈಗ ಸುಸ್ಲಾ ಮಾಡಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಕಡೆಯಲ್ಲದೆ ಉಪವಾಸ ಮಾಡತ್ತೀನಿ ನಾನು ಕೂಡ. ಸುಸ್ಲಾ ತಿನ್ನೋಣ ಅಂತ ಬರ್ರಿ. ನಿನ್ನೆ ಮೊಸರು ತರಿಸಿದ್ದೆ, ಇವತ್ತು ಮೊಸರು ಇಲ್ಲ. ಹಂಗಾನೆ ಬಿಸಿದ ತಿಂದ್ರೆ ಆಯ್ತು ಅಂತೇಳಿ ಇವರು ಸಾಲೆ ಅಂತ ಬಂದರು. ಕೆಲಸನೂ ಕೂಡ ಎಲ್ಲ ಆಗೈತಿ. ಈಗ ಸುಸ್ಲಾ ತಿನ್ನೋಣ. ಹಾಗೆಯೇ 2 ಸೀರೆ ಇನ್ನೀಗ ಜಸ್ಟ್ ಆರ್ಡ್ರ್ ಅದು ನೋಡ್ರಿ. ಆರ್ಡ್ರು ಆಗಿದ ತಕ್ಷಣವೇ ಪ್ಯಾಕಿಂಗ್ ಮಾಡಿದೆ. ಆಮೇಲೆ ನಂದು ತಲೆ ಮೊದಲಿನಂಗೆ ಸುಧಾರಿಸಲಾಗೈತೆ ರೀ ಫ್ರೆಂಡ್ಸ. ಮೊನ್ನೆ ಹಿಂಗೆ ಮಾಡಿ ಒಂದು ಸೀರೆದು ತುಂಬಾ ನನಗೆ ಇದು ಆಯಿತು. ಬಟ್ ಲಾಭ ಲುಕ್ಷಾನಿ ಅಂತಂದ್ಮ್ಯಾಗ ಒಮ್ಮೆ ಖುಷಿನೂ ಆಗುತ್ತಾ, ಒಮ್ಮೆ ಬೇಜಾರನ ಆಗ್ತಿರ್ತದೆ. ಬಟ್ ನಮ್ಮ ಕಡೆಯಿಂದ ಆಗಿರುವಂಥ ತಪ್ಪಿದು, ಕಸ್ಟಮರ್ದೇನಿಲ್ಲ. ಹಾಗಾಗಿ ಮತ್ತೇನು ಮಾಡೋದು. ಹಾಗಾಗಿ ಈಗ ಆರ್ಡ್ರ್ ಮಾಡಿದ ತಕ್ಷಣವೇ ಅವ್ರದ್ದು ಅಡ್ರೆಸ್ ಮತ್ತು ಅವ್ರ 2 ಸೀರೆನ ಪ್ಯಾಕ್ ಮಾಡಿ ಇಟ್ಬಿಟ್ಟೆ ನೋಡ್ರಿ. ನಮಸ್ತೆ ರೀ ಸ್ನೇಹಿತರೆ. ಈ ಸೀರೆ ಯಾರಿಗೆ ಅದೃಷ್ಟ ಐತೆ ಗೊತ್ತಿಲ್ಲ. ಕಲರ್ ಅಂತೂ ಇಷ್ಟು ಭಾರಿ ಐತ್ರಿ. ನೋಡಕ್ಕಂತೂ ಮಸ್ತ್ ಕಾಣಿಸ್ತೈತಿ. ಕ್ಯಾಮ್ರಾದಾಗ ಅಷ್ಟು ನೀಟಾಗಿ ಇದ್ರದ್ದು ಕಲರ್ ಕ್ಯಾಪ್ಚರ್ ಆಗಲಾಗೈತಿ. ಮಸ್ತ್ ಕಾಣಿಸ್ತೈತಿ ರೀ. ಉಟ್ಕೊಂಡಾಗಂತೂ ಹಿಂಗೆ ಅಗದಿ ಬೆಟರ್ ಕಾಣಿಸ್ತದಲ್ಲ. ನಾ ಡೈರೆಕ್ಟಾಗಿ ಇಲ್ಲಿ ನೋಡಿ ಹೇಳ್ತಾ ಇರೋದ್ರಿಂದ ಸೊ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಗ್ರ್ಯಾಂಡ್ ಐತ್ರಿ ಸೀರೆ ಕೂಡ. ರೇಟೂ ಕಡಿಮೆನೇ ಐತಿ. ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡ್ಕೊರಿ. ನೋಡ್ರಿ ಈ ಥರ ಬಾರ್ಡ್ರಿಗೆಲ್ಲ ನಿಮ್ಗೆ ಈ ಥರ ಸ್ಟೋನ್ ಬರ್ತೈತಿ, ಸ್ಯಾಟಿನ್ ಸ್ಟೋನ. ಬಾರ್ಡ್ರ್ ದೊಡ್ಡದು ಬರ್ತೈತಿ. ಈ ಥರ ರಿಚ್ ಪಲ್ಲು ಕೂಡ ಬರ್ತೈತಿ, ಗೊಂಡೆ ಕೂಡ ಐತಿ. ಯಾರಿಗೆ ಬೇಕಾ ಫಟ್ ಅಂತೆ ಬುಕ್ಕಿಂಗ್ ಮಾಡ್ಕೋರಿ ಸ್ನೇಹಿತರೆ. ಇದ್ರೊಳಗೆ ಕಲರ್ಸ್ ಬೇಕಂದ್ರೆ ಅವೈಲೇಬಲ್ ಇದ್ದಾವೆ. ರಿಚ್ ಪಲ್ಲು ಇರುವಂಥ ಸೀರೆ ಸೂಪರ್ ಐತ್ರಿ. ನನಗಂತೂ ಇದು ಪರ್ಸ್ನಲಿ ಭಾಳ ಇಷ್ಟ ಆಗೈತಿ.
ಯಾರು ತೊಗೊತಿರೋ ಗೊತ್ತಿಲ್ಲ. ನಾನು ಭಾಳ ಸಜೆಷನ್ ಮಾಡಿ ಹೇಳ್ತೀನಿ, ಈ ಸೀರೆ ತೊಗೋರಿ ಅಂತ ಹೇಳ್ತೀನಿ. ಯಾರಿಗೆ ಬೇಕೋ ಬುಕ್ಕಿಂಗ್ ಮಾಡ್ಕೊರಿ. ಮಸ್ತ್ ಐತ್ರಿ ಫ್ರೆಂಡ್ಸ್ ಆ ಸೀರೆ. ಕಲರ್ ಅಂತೂ ನಿಮ್ಗೆ ಕರೆ ಹೇಳ್ತೀನಿ, ನಿಮ್ಮ ಮನೆಗೆ ಬಂದ್ಮೇಲೆ ಖುಷಿ ಆಗ್ತೀರಿ. ಅಷ್ಟು ಸಾಫ್ಟ್ ಐತಿ ಸೀರೆ. ಯಾರಿಗೆ ಬೇಕೋ ಬುಕ್ಕಿಂಗ್ ಮಾಡಿರಿ. ಸಂಜೆ ಮಾಡಿ ನೋಡ್ರಿ, ಗುರುವಾರ ಇವತ್ತು ಪೂಜೆ ಮಾಡಿದ್ದೆ ಬೆಳಗ್ಗೆನೆ. ಈಗ ಮತ್ತೆ ಸಂಜೆ ಮಾಡಿ ದೀಪ ಹಚ್ಚಿ ರಾಯರ ಪ್ರಾರ್ಥನೆ ಮಾಡಿಕೊಂಡು ಇವಾಗ ಎದ್ದೆ ನೋಡ್ರಿ. ಈಗ ಮಕ್ಕಳು ಕುಂದಿರ್ತಾರೆ ಒಂದು 5 ನಿಮಿಷ. ಭಾಳ ಗಲಾಟೆ ಎಬ್ಸ್ಯಾರ ಇಬ್ಬರು ಮಂದಿ ಅವರು. ಬಂದೆ ಪಿಲ್ಯ? ಜರ ಕುಂದ್ರ ನೆಟ್ಟಗ ನೋಡಮ್ಮ ಹೆಂಗೆ ಕುಂದಿರ್ತಿದಿ. ಹ್ಞೂ पूजाय राघवेंद्राय सत्यधर्माय भजतां कल्पवृक्षाय नमतां कामधेनवे 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 पूजाय राया सत्यधर्मरताय च भद्रां कल्पवृक्षाय नमतां कामधेनवे पूजाय राघवेंद्राय सत्यधर्मरताय च भद्रां कल्पवृक्षाय नमतां कामधेनवे. ಚಪಾತಿ ಮಾಡಿದೆ ನೋಡ್ರಿ, ಬಿಸಿ ಬಿಸಿ ಚಪಾತಿ. ಮೆತ್ತಗಂದ್ರೆ ಮೆತ್ತಗಾಗ್ಯವ್ರಿ ಚಪಾತಿ ಅಂತ್ರೂ ನೋಡ್ರಿ. ಅನ್ನದೇನು ಮಾಡೋಕ್ಕೆ ಹೋಗಲ್ರಿ. ಈಗ ಬರೀ ಚಪಾತಿನೇ, ಬಿಸಿ ಬಿಸಿ ಚಪಾತಿನೇ. ಭಾಳ ಕಷ್ಟ ಮಾಡಿ ನೋಡ್ರಿ. ಒಂದು 15 ಚಪಾತಿ ಮಾಡೀನಿ ಫ್ರೆಂಡ್ಸ. ಹಾಗೆ ಬ್ಯಾಳಿಗೆ ಇಟ್ಟಿದ್ದೀನಿ ರೀ, ಹೆಸರು ಬ್ಯಾಳೆ. ಈ ಒಂದು ಬೇಸಿಗೆಗೆ ಹೆಸರು ಬ್ಯಾಳೆದು ಪಾಯಸ ಆಗಲಿ ಸಾರಲ್ಲಿ ಮಾಡಿದ್ರೆ ಚಲೋ, ಪಿತ್ತ ಕಡಿಮೆ ಆಗುತ್ತಾ, ಹೀಟ್ ಆಗಂಗಿಲ್ಲ. ಯಾವುದೋ ಒಂದು ನೀನೇ ಸ್ನೇಹ ಹೇಳಿನಿ ಸ್ವಲ್ಪ ನೋಡೋಗೋ ಅಂತೇಳಿ ಆಕಿನೂ ಹ್ಞೂ ನಂಗೆ ಕುಂತ್ಬಿಟ್ಟ. ಮೊಬೈಲ್ದಾಗ ಸ್ವಲ್ಪ ಬಿಸ್ನೆಸ್ ನೋಡ್ಕೊಳತ್ತಿದ್ದೀನಿ ರೀ. ಹಂಗಾಗಿ ಒಂಚೂರು ಒತ್ತದ ವಾಸನೆ ಬರ್ರ ಮತ್ತೆ ಎದ್ದು ಬಂದು ಸ್ನೇಹಗಳನ್ನು ಬಂದ್ ಮಾಡಿದ್ಲು. ಈಗ ಸಪ್ಪನ ಬ್ಯಾಳೆ, ಮಸಾಲೆ ಖಾರ, ಒಂಚೂರು ಎಣ್ಣೆ, ಒಂಚೂರು ಉಪ್ಪು, ಬಿಸಿ ಬಿಸಿ ಚಪಾತಿ. ವಾವ್ ಸೂಪರ್ ಇರುತ್ತೆ ನೋಡ್ರಿ. ಊಟ ಮಾಡೋಣ ಬರ್ರಿ. ನೋಡ್ರಿ ಈ ಥರ ಸಪ್ಪನ ಬ್ಯಾಳೆ, ಒಂಚೂರು ಉಪ್ಪು, ಒಂದು ಸ್ವಲ್ಪ ಖಾರ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಊಟ ಮಾಡಕ್ಕೆ ಸಖತ್ತಾಗಿರ್ತೈತೆ ನೋಡ್ರಿ ಫ್ರೆಂಡ್ಸ್. ಭಾಳ ದಿವ್ಸದ ಮ್ಯಾಗ ಊಟ ಮಾಡತ್ತೀವಿ ಈ ಥರ. ಬಿಸಿ ಬಿಸಿ ಅನ್ನ ಜೊತೆಗೂ ಹಿಂಗೆ ಊಟ ಮಾಡ್ಬೋದು ರೀ. ರೊಟ್ಟಿ ಕೂಡ ಊಟ ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಹುಡುಗರಿಗೂ ಹಾಕ್ಕೊಡ್ತೀನಿ, ಕಲಿಸ್ಕೊತೀನಿ ಅಪ್ಪ, ರುಚಿಯಾಗುತ್ತೆ. ಗೇಟೈತೆ ಖಾರದು. ಊಟ ಮಾಡ್ತೀವಿ ರೀ ಫ್ರೆಂಡ್ಸ್. ಮೊದಲ ಈ ಒಂದು ಇನ್ನು ಸ್ವಲ್ಪ ಮರಾಠಿ ಒಳಗೆ 20 ಶಬ್ದಗಳು ಬರ್ಕೊಂಬ ಅಂತಿತ್ತಂದ್ರೆ, ಅಂದರೆ ಕೌ, ಗೌ, ಮೌ, ಚೌ, ಈ ಥರದ್ದು ಸ್ಟಾರ್ಟ್ ಆಗುವಂಥ ಶಬ್ದಗಳು. ಅದನ್ನು ನನಗೆ ಬಂದಷ್ಟು ನಾ ಹೇಳಿದ್ನೆ, ಅವನಿಗೆ ಬಂದಷ್ಟು ಅವ ಬರ್ತಾ ಹಂಗೆ ಮಾಡಿ 20 ಶಬ್ದ ಕಂಪ್ಲೀಟ್ ಆಯಿತು. ಈಗ ಒಂಚೂರು ಇಂಗ್ಲೀಷ್ ಓದಿಸ್ಗುಣದದ್ರಿ. ಹಾಗಾಗಿ ಸ್ಟಾರ್ಟ್. I can swim, I can play, I can read, I can ಸ್ಪೆಲ್ಲಿಂಗ್ ಓದು. I can you are right. Right. I can swim, I can play, I can read, I can write, I can dance, I can jump, I can walk, I can sing. Walk like an old man. Walk like an elephant. Hop like a frog. Run like horse. Break like a dog. Bow. Break like a dog. Rock like a lion. Fly like a bird. Soar like a
ಕ್ರೈ Cry like a ಕ್ರೈ ಲೈಕ್ ಎ cry like a bleed ಬೇಬಿ baby. Hop like a frog. ಪುಸ್ತಕ ನೋಡ್ರಿ ಯಾವ ಪರಿ ಮಾಡಿಟ್ಟಾನ. Book, bench, chalk, tiffin, duster, dustbin, notebook, blackboard, school bag, water bottle, calendar, computer. ಫಸ್ಟ್ ಒನ್. Bell, bookstore, duster, bench, ಟೇಬಲ್. table, bench, ಸ್ಪೆಲ್ಲಿಂಗ್ ನೋಡಿ ಓದ ನೀನು, ಚಿತ್ರ Bed. ನೋಡೋದು ಬೇಡ. slide, seesaw, mirror, computer, sofa, brush, ಏ ನೀಟಾಗಿ ಓದು ಮತ್ತೊಮ್ಮೆ. toothpaste, blackboard, mixer. ನೋಡ್ರಿ ಈ ಥರ ಮಗ ಓದ್ತಾನ, ಸ್ವಲ್ಪ ಕುಂದ್ರಬೇಕ್ರಿ, ಟೈಮ್ ಕೊಡಬೇಕು, ಭಾಳ ತಲೆ ತಿಂತಾನ. ಅದಕ್ಕಂತೇಳಿ ಒಂದು ಅರ್ಧ ಮೊದಲು ಮಾಡಿದ್ದೀನಿ ರೀ, ಆಮೇಲೆ ಊಟ ಮಾಡ್ಕೊಂಡ್ವಿ. ಊಟ ಮಾಡಿದಾದ್ಮ್ಯಾಗ ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಊಟ ಆದ್ಮ್ಯಾಗ ಅಭ್ಯಾಸಕ್ಕೆ 12 ಗಂಟೆ ಯಾಕೆ 1 ಗಂಟೆ ಏನಾದರೂ ಕೂಡ ಕುಂತ್ರೂ ಪರವಾಗಿಲ್ಲ. ಸ್ವಲ್ಪ ಟೈಮ್ ಹೆಚ್ಚಿಗೆ ಪೇಪರ್ ಅದಾವ ಅಂತೇಳಿ ಕೊಡಬೇಕಾಗೈತೆ ನೋಡ್ರಿ. ಮಕ್ಕಳಿಗೆ ಟ್ಯೂಷನ್ ಇಲ್ಲ ಏನಿಲ್ಲ, ಮನ್ಯಾಗ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾನು ಅವರಿಗೆ ತೊಗೊತೀನಿ. ಆಕಿಂದು ಸ್ವಲ್ಪ ನನಗೆ ಇದಾಗುತ್ತೆ ರೀ, ಟ್ಯೂಷನ್ ಹಾಕ್ತೀನಿ. ಹೆಂಗ್ಯಾಕೆ ಆಗಲ್ಲಕ್ಕ, ನನಗೆ ಸ್ವಲ್ಪ ತ್ರಾಸ ಆದ್ರಾಗಲ್ಲಕ್ಕ. ಈಗ ಬರೋ ವರ್ಷ ಈಗೇನು ಪೇಪರ್ ಮುಗಿದು ಸಾಲು ಚಾಲು ಹೋಗುತ್ತೆ ನೋಡ್ರಿ. ಇವಾಗ 2ನೇ ತೆಕ್ ಬರ್ತಾನೆ, ಆಕಿ 7ನೇ ತೆಕ್ ಬರ್ತಾಳೆ. ಇಬ್ಬರಿಗೂ ಈಗ ಟ್ಯೂಷನ್ಗೆ ಹಾಕ್ಬಿಡ್ತೀನಿ ರೀ. ಅಂದ್ರೆ ಅವ್ರವ್ರದ್ದು ಅಭ್ಯಾಸಕ್ಕೆ ಅವ್ರವರು ಜವಾಬ್ದಾರಿ ತೊಗೊಂಡು ಕುಂದಿರ್ತಾರೆ. ಈಗ ಏನಾಗ್ಬಿಡ್ತಾ, ನನ್ನ ಕೆಲಸನೂ ನಾನು ಮಾಡ್ಕೊತಿರ್ತೀನಿ, ಇವು ಕುರ್ದು ನೋಡ್ಕೋಬೇಕಂತಂದ್ರೆ ಭಾಳ ಹೆವಿ ಆದಂಗೆ ಅನ್ಸ್ಬಿಡ್ತದೆ ರೀ ಫ್ರೆಂಡ್ಸ್. ಅದಕ್ಕೆ ಟ್ಯೂಷನ್ಗೆ ಹೋದ್ರೆ ಜಕ್ಕಸು ತಾವ ಮಾಡ್ತಾರೆ, ಮಸ್ತಿಗೆ ಹೊಡಿ ಅಂತ ಹೇಳ್ತೀನಿ ರೀ ಟ್ಯೂಷನ್ದಾಗ. ಅವ್ರು ಚಂದಾಗ ಮಾಡ್ಕೊಂಬರ್ಲಿಕ್ಕೆ ಹೇಳೋದು ಕೇಳಿಕ ಜಡ್ತಾ ಜಡೀರ್ ಅಂತ ಹೇಳ್ತೀನಿ. ಅಂದ್ರೆ ಅದು ಬುಸ್ನ್ಯಾಗ ಮಾಡ್ತಾರೆ ಚಡಿ ಚಮ್ ಇದ್ಯಾ ಗಮ್ ಗಮ್ ಅನ್ನಂಗೆ. ಎಷ್ಟು ಲಾಡ್ಬೇಕು ಅಷ್ಟು ಲಾಡ ಫಾಲ್ತು. ಅದ್ರಾಗ ಅವ್ರ ಅಪ್ಪನ ಲಾಡ್ ಭಾಳ ಆಗೈತ್ರಿ, ಸಿಕ್ಕಾಪಟ್ಟೆ ಫಾಲ್ತು ಲಾಡ್ ಆಗಿಬಿಟ್ಟೈತಿ. ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟು ಪ್ರೀತಿ ಮಾಡಬೇಕು. ನಾನು ಮಾಡ್ತೀನಿ, ನಾ ಏನಿದ್ರು ನನ್ನ ಮಕ್ಳ ಸಂಬಂಧ ಈ ಜೀವನ ನಂದು. ನನ್ನ ಮಕ್ಕಳನ್ನ ಬಿಟ್ಟು ನಂದೇನು ಬೇರೆ ಜೀವನ ಇಲ್ಲ. ಎಲ್ಲರ ತಾಯಿ ತಂದಿರೋದು ಅಷ್ಟೇ. ಆದ್ರೆ ಹಾಳಾಗಬಾರ್ದು. ಅದು ಒಂದು ತಾಯಂದಿರು ಮನೆಯೊಳಗೆ ಹೆಂಗೆ ಮಾಡ್ತಾರೆ ಮಕ್ಕಳು, ಹೆಂಗಿಲ್ಲ ಅಂತ ನೋಡ್ತಿರ್ತೀವಿ. ಮನ್ಯಾಗ ಕಿಡಿಗೇಡು ಮಾಡೋದು, ಮನೇನ ಸಾಮಾನು ಹಾಳು ಮಾಡೋದು, ಹೇಳೋದು ಕೇಳದೆ ಇರುವಂಥದ್ದು, ಮಾತು ಕೇಳದೆ ಇರುವಂಥದ್ದು ಎಲ್ಲ ನಮಗೆ ಗೊತ್ತಿರುತ್ತೆ. ಆದರೆ ಯಾವಾಗೋ ಒಂದು ತಾಸಗಳಿಗೆ ಅಪ್ಪಗೆ ಟೈಮು ಸಿಗಂಗಿಲ್ಲ. ನಾವು ಬೆದರಿಸ್ತೀವಿ ಮಾಡ್ತೀವಿ ಅಂದಾಗ ಅವ್ರು ಸುಮ್ಮನೆ ಕುಂದ್ರಂಗಿಲ್ಲ. ತಾವು ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಳಿಸ್ಕೊಡೋದು ಅಷ್ಟದಾಗಿರುತ್ತೆ. ತಾಯಂದ್ರಾದವರು ನಾವು ಹೇಳ್ತಿರ್ತೀವಿ, ನಮ್ಗೆ ಗೊತ್ತಿರುತ್ತೆ ಮನೆಯಾಗ ಹೆಂಗಿರ್ತಾರೆ ಹೆಂಗಿಲ್ಲ ಮಕ್ಳು ಅಂತೇಳಿ. ಅವ್ರು ಅಭ್ಯಾಸ ಮಾಡ್ತಾರೋ ಇಲ್ಲೋ, ನೀಟ್ ಇರ್ತಾರೋ ಇಲ್ಲೋ, ಬ್ರಷ್ ಮಾಡ್ತಾರೋ ಇಲ್ಲೋ, ಎಲ್ಲ ರೀತಿಯಿಂದ ಕೂಡ ಅವ್ರ ಆ್ಯಕ್ಟಿವಿಟೀಸ್ ನಮ್ಗೆ ಗೊತ್ತಿರ್ತೈತಿ. ಸ್ನೇಹ ಅಲ್ಲೇಕ ಒಳಗೊಂದು ವರ್ಷ ಅದಕ್ಕಂತೇಳಿ ಈಗ ಮುಂದಿನ ವರ್ಷ ಟ್ಯೂಷನ್ ಏನ್ಯಾಕೆ ನನಗೆ ತ್ರಾಸ ಆಗಲ್ಲಕ್ರಿ ಫ್ರೆಂಡ್ಸ. ಇನ್ನೊಂಚೂರು ಜಾಸ್ತಿ ಕಷ್ಟಪಟ್ಟು ಬೇಕಾದ್ರೆ ಒಂದು 2 ಮನೆ ಚಪಾತಿ ಅಡುಗೆ ಮಾಡ್ಯಾರ ಹೋಗಿ ನನ್ನ ಮಕ್ಕಳು ಟ್ಯೂಷನ್ಗೆ ಹಾಕ್ತೀನಿ ರೀ. ಅಂದ್ರೆ ಅವ್ರು ಬರೋಬ್ಬರಿ ಹಾದ್ಯಾಗಿರ್ತಾರೆ. ಈಗ ಅವ್ರದ್ದೊಂದು ಫೌಂಡೇಶನ್ ಹಾಕೋವಂಥ ಟೈಮ್ ರೀ ಫ್ರೆಂಡ್ಸ್. ಈಗ ಹೆಂಗೆ ಇರ್ತಾರೆ ಮುಂದೂ ಅದೇ ಥರ ಅವ್ರದ್ದು ಕಂಟಿನ್ಯೂ ಆಗುತ್ತೆ ಲೈಫ್. ಮಾಡ್ತೀರೇನಿಲ್ಲ ಟ್ಯೂಷನ್ಗೆ ಹಾಕೋಣ ಅಭ್ಯಾಸ? ಪಿಲ್ಲು ಅಭ್ಯಾಸ ಮಾಡ್ತಿರ್ಲಿ ಟ್ಯೂಷನ್ಗೆ ಹಾಕೋಣ? ಅದು ಡೌಟ್ನ್ಯಾಗ ಹ್ಞೂ ಮಮ್ಮಿ ಅನ್ನಕ್ಕೆ ಏನಾಗುತ್ತೆ, ಅದು ಮತ್ತೆ ಡೌಟ್ನ್ಯಾಗ ರೀ.